ಜಯರಾಮ್ ಸರ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಶಾಸಕರನ್ನು ಕೇಳ್ಕೊತಾ ಇದ್ದೀನಿ. ಹೊಸಲೇ ಜಯರಾಮ್ ಸರ್ ಅವರು ಮಾನ್ಯ ಸಚಿವರು ಇದೀಗ ತಾನೇ ಆಗಮಿಸ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ನಿಶಬ್ದವಾಗಿ ತಮ್ಮ ಆಸನಗಳಲ್ಲಿ ಕುಳಿತುಕೊಳ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. Honorable Minister of State for Railways and Jal Shakti, Government of India, Shri V. Somanna ji, Honorable Member of Legislative Assembly, Tumkur City, Shri G.V. Jyoti Ganesh ji, Honorable Member of Legislative Assembly, Chiknahalli, Shri Suresh Babu ji, Shri Ravi Kumar MLC, Shri Basavaraj ji, ex-MP of Tumkuru, other elected representatives, officials of district administration, representatives from media associations and residents of Tumkur. Today, on the occasion of flagging off of train number 20662 Dharwad KSR Bengaluru Vande Bharat Express with provision of additional stoppage at Tumkuru, I extend very warm welcome to all of you. South Western Railway accords highest priority to safety, security and improved services to passengers along with infrastructural development. To enhance safety and smooth road traffic, road under bridge are being constructed in lieu of LC61 Doneri Gate, LC62 D Ramapura and LC64 Badanalli Gate between Nittur Sampika Road. To enhance passenger amenities, Tumkuru and Gubbi stations have been identified for station redevelopment under Amrit Bharat Station Scheme. For the convenience of people of Tumkuru, additional stoppage has been provided at Tumkuru station for the prestigious Vande Bharat train running between Dharwad to KSR Bengaluru with effect from today, which is being flagged off by our Honorable Minister Somanna ji. Train number 20662 Dharwad KSR Bengaluru Vande Bharat Express will reach Tumkuru at 6:18 p.m. In return direction, it will arrive at Tumkuru at 06:32 a.m. morning. This heralds new momentum in strengthening connectivity of this region with the capital city of Karnataka and also with the important cities Devangere, Hubli and Dharwad. The train is provided with state-of-the-art facilities, which I am confident with the people will have an enhanced travel experience. I once again extend a warm welcome to all esteemed guests present here on the occasion. Thank you. Jai Hind. ಪ್ರಾಸ್ತಾವಿಕ ನುಡಿಗಳನ್ನು ನುಡಿದಂತಹ PRM ಸರ್ ಅವರಿಗೆ ಧನ್ಯವಾದಗಳು. ಈಗ ಮಾನ್ಯ ಶಾಸಕರು ತುಮಕೂರು ನಗರ ಶ್ರೀ ಸೋಮಣ್ಣ ಸಾಹೇಬರ ನೇತೃತ್ವದಲ್ಲಿ ನಡೆಯುತ್ತಿರುವಂತಹ ಈ ವಂದೇ ಭಾರತ್ ತುಮಕೂರಿಗೆ ನಿಲುಗಡೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಂತ ಸನ್ಮಾನ್ಯ ಹಿರಿಯರಾದಂತ ಸೋಮಣ್ಣ ಸಾಹೇಬ್ರೆ, MT ಕೃಷ್ಣಪ್ಪ ಸಾಹೇಬ್ರೆ, ಸನ್ಮಾನ್ಯ ಸುರೇಶ್ ಗೌಡ್ರೆ, ರವಿಕುಮಾರ್ ಜಿ ಅವರೇ, ಸನ್ಮಾನ್ಯ ಸುರೇಶ್ ಬಾಬುರವರೇ, ಈ ಒಂದು ರೈಲ್ವೆಯ DRM ಅವರು, ಲೋಕೇಶ್ ಅವರೇ, ವೇದಿಕೆ ಮೇಲೆ ಇರುವಂತ ಎಲ್ಲ ಅಧಿಕಾರಿ ವೃಂದದವರೇ, ನೆರೆದಿರ್ತಕ್ಕಂಥ ಎಲ್ಲ ಆತ್ಮೀಯ ತುಮಕೂರಿನ ಜನಪ್ರತಿನಿಧಿಗಳೇ, ನಾಗರಿಕ ಬಂಧುಗಳೇ, ಮಾಧ್ಯಮದ ಸ್ನೇಹಿತರೆ ಮತ್ತು ವಿಶೇಷವಾಗಿ ರೈಲ್ವೆ ಯೂಸರ್ ಫೋರಂನ ಎಲ್ಲ ಆತ್ಮೀಯ ಬಂಧುಗಳು, ತುಮಕೂರಿನ ಸನ್ಮಾನ್ಯ ಸೋಮಣ್ಣ ಸಾಹೇಬರು ಸಂಸದರಾಗಿ ಮಂತ್ರಿಗಳಾದ ಕೇವಲ 12 ದಿವಸದಲ್ಲಿ ತುಮಕೂರಿಗೆ ಸುಮಾರು ಸ್ಟೇಷನ್ ಸೇರಿ ಸುಮಾರು 600 ಕೋಟಿಗಿಂತ ಹೆಚ್ಚು ಹಣವನ್ನ ಕೇವಲ 15 ದಿವಸದಲ್ಲಿ ಕೊಟ್ಟಿದ್ದಾರೆ. ಈ ಒಂದು ಸ್ಟೇಷನ್ಗೆ ಹಿಂದೆ 8 ತಿಂಗಳಿಂದ ಏನೋ ಒಂದು ಕೇಂದ್ರದಿಂದ ಒಂದು ಸುಮಾರು 18-20 ಕೋಟಿಗೆ ಮಾತ್ರ ಒಂದು ಸ್ಟೇಷನ್ ಆಗಿತ್ತು. ಅದನ್ನ ಮೇಜರ್ ಅಪ್ಗ್ರೇಡ್ ತಗೊಂಡು ಸುಮಾರು 120 ಕೋಟಿಗೆ ಇವತ್ತು ಈ ಒಂದು ಸ್ಟೇಷನ್ ಅನ್ನ ಮಾಡೋದಕ್ಕೆ ಇವತ್ತು ಅವರು ಚಾಲನೆಯನ್ನು ಕೊಡ್ತಾರೆ. ನೆಕ್ಸ್ಟ್ ಮತ್ತು ತುಮಕೂರು ನಗರದಲ್ಲಿ 2 ರೈಲ್ವೆ ಓವರ್ ಬ್ರಿಡ್ಜ್ಗೆ ಮತ್ತು ಸುರೇಶ್ ಗೌಡ್ರ ಕ್ಷೇತ್ರದ ಮೈದಾಳ ಇರ್ಬೋದು ಮತ್ತು ಮಲ್ಸಂದ್ರ ಇರ್ಬೋದು ಮತ್ತು ನಿಟ್ಟೂರು ಸ್ಟೇಷನ್ 5 ರೈಲ್ವೆ ಓವರ್ ಬ್ರಿಡ್ಜ್ಗೆ ಸುಮಾರು 350 ಕೋಟಿ ರೂಪಾಯಿಗಳ ಒಂದು ಅನುದಾನವನ್ನ ಕೊಟ್ಟಿದ್ದಾರೆ. ಟೋಟಲ್ ಆಗಿ ಸ್ಟೇಟ್ ಗೌರ್ಮೆಂಟ್ ₹1 ಕಾಂಟ್ರಿಬ್ಯೂಷನ್ ಇಲ್ಲ ಅದರಲ್ಲಿ. ಮತ್ತು ತುಮಕೂರಿನ ಒಂದು ಏನು ಶೆಟ್ಟಿಹಳ್ಳಿಯಲ್ಲಿ ಸಮಸ್ಯೆ ಇತ್ತು, ಪೆಡಸ್ಟ್ರಿಯನ್ ಸಬ್ವೆ ಮತ್ತು ನಮ್ಮ ಭೀಮಸಂದ್ರದಲ್ಲಿರುವಂತಹ ಏನು ಎಕ್ಸಿಸ್ಟಿಂಗ್ ರೈಲ್ವೆ ಅಂಡರ್ ಬ್ರಿಡ್ಜ್ ಗೆ ಒಂದು ಚಿಕ್ಕ ಮಿನಿ ರೈಲ್ವೆ ಅಂಡರ್ ಬ್ರಿಡ್ಜ್ ಅನ್ನ ಕೂಡ ಸುಮಾರು 5 ಕೋಟಿನಲ್ಲಿ ಅದನ್ನು ಕೂಡ ಅಪ್ರೂವ್ ಮಾಡಿಸಿದ್ದಾರೆ ಸನ್ಮಾನ್ಯ ವಿ ಸೋಮಣ್ಣ ಸಾಹೇಬ್. ಒಬ್ಬ ಸಂಸದರಾಗಿ ಕೇವಲ 1.5 ತಿಂಗಳಲ್ಲಿ ಇಷ್ಟು ದೊಡ್ಡ ಮಟ್ಟದ ಒಂದು ಕೊಡುಗೆಯನ್ನ ತುಮಕೂರಿಗೆ ಕೊಟ್ಟಿರುವಂತದ್ದು ಸನ್ಮಾನ್ಯ ಸೋಮಣ್ಣ ಸಾಹೇಬರನ್ನ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು ತುಮಕೂರಿಗೆ ಅಭ್ಯರ್ಥಿಯನ್ನ ಮಾಡಿದ್ದಕ್ಕೆ ಖಂಡಿತವಾಗಿ ಅವರು ಋಣವನ್ನ ಜನರು ತೀರಿಸ್ತಾ ಇದ್ದಾರೆ. ಕೇವಲ 1 ತಿಂಗಳಲ್ಲಿ ಇಷ್ಟು ಅಭಿವೃದ್ಧಿ ಮಾಡಿರುವಂತದ್ದು, ಮುಂದಿನ ಒಂದು ವರ್ಷದಲ್ಲಿ ಎಷ್ಟು ನಮಗೆ ಅಭಿವೃದ್ಧಿ ಸಿಗ್ಬೋದು ಅನ್ನೋ ತಾವೆಲ್ಲರೂ ಕೂಡ ಊಹೆ ಮಾಡಬಹುದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ,
ವಿಶೇಷವಾಗಿ ಒಂದೇ ಭಾರತ್ ಎಕ್ಸ್ಪ್ರೆಸ್ ಅನ್ನೋದು ಪ್ರತಿಷ್ಠಿತ ಟ್ರೈನ್. ಇಡೀ ಭಾರತದಲ್ಲಿ ಇರುವಂತ ಕೆಲವೇ ಟ್ರೈನು. ಬೆಂಗಳೂರಿಂದ ಏನು ಹುಬ್ಳಿ ಧಾರವಾಡವರೆಗೂ ಹೋಗ್ತದೆ, ಅದು ನಮಗೆ ಸ್ಟಾಪ್ ಇರಲಿಲ್ಲ. ಆದ್ರೆ ಅವರು ಮಂತ್ರಿಗಳಾದ ತದನಂತರ ನಮ್ಗೆ ಬೆಳಿಗ್ಗೆ 6:30ಗೆ ಸ್ಟಾಪ್ ಸಿಗ್ತದೆ 2-3 ನಿಮಿಷ, ಮತ್ತು ಸಂಜೆನೂ ಕೂಡ 6:30 ಅಷ್ಟೊತ್ತಿಗೆ ಇಲ್ಲಿ ಒಂದು ನಮ್ಗೆ ಸ್ಟಾಪ್ ಅನ್ನ ಸನ್ಮಾನ್ಯ ಸೋಮಣ್ಣ ಸಾಹೇಬರು ಇವತ್ತು ನಮ್ಗೆ ಮಾಡಿಕೊಟ್ಟಿದ್ದಾರೆ. ತುಮಕೂರಿನ ನಾಗರಿಕ ಬಂಧುಗಳಿಗೆ, ತುಮಕೂರಿನ ಜಿಲ್ಲೆ ಎಲ್ಲರಿಗೂ ಕೂಡ ಅವರು ದೊಡ್ಡ ಮಟ್ಟದ ಒಂದು ಕೊಡುಗೆಯನ್ನ ಕೊಡ್ತಿದ್ದಾರೆ. ಮುಂದೆ ಕೂಡ ದೊಡ್ಡ ಮಟ್ಟದ ಒಂದು ಅಭಿವೃದ್ಧಿಯನ್ನು ಅವ್ರ ನೇತೃತ್ವದಲ್ಲಿ ನಾವು ಕಾಣ್ತೇವೆ ಅಂತ ಈ ಸಂದರ್ಭದಲ್ಲಿ ತಾವೆಲ್ಲರಿಗೂ ಕೂಡ ಹೇಳ್ತಾ, ವಿಶೇಷವಾಗಿ ಮೆಮೊ ಟ್ರೈನ್ ಅನ್ನು ಕೂಡ ಒಂದು ತುಮಕೂರಿಗೆ ಹೊಸದಾಗಿ ಕೊಟ್ಟಿದ್ದಾರೆ. ನಮ್ಮ ರೈಲ್ವೆ ಅಭಿವೃದ್ಧಿ ಫೋರಂ ಏನಿದೆ, ತುಮಕೂರಿನಲ್ಲಿ ಯೂಸರ್ಸ್ ಫೋರಂ, ಕಣ್ಣಪ್ಪ ರಮೇಶ್ ಅವ್ರ ಟೀಮ್ ಏನಿದೆ, ಅವ್ರು ಹೇಳಿದಾಗ ಏನೇನು ಕೊಟ್ಟಿದ್ದಾರೆ ಎಲ್ಲದನ್ನು ಕೂಡ ಹಂತವಾಗಿ ಇಲ್ಲಿ ನಮಗೆ ತುಮಕೂರಿಗೆ ಮಾಡಿಕೊಡ್ತಾ ಇದ್ದಾರೆ. ತುಮಕೂರಿಗೆ ದೊಡ್ಡ ಮಟ್ಟದ ಒಂದು ಅಭಿವೃದ್ಧಿ ಕೊಟ್ಟಂತ ಸನ್ಮಾನ್ಯ ಸೋಮಣ್ಣ ಸಾಹೇಬರಿಗೆ ದೊಡ್ಡ ಮಟ್ಟದಲ್ಲಿ 1.25 ಲಕ್ಷಕ್ಕಿಂತ ಹೆಚ್ಚಿಗೆ ಒಂದು ಅಂತರದಲ್ಲಿ ಗೆಲ್ಸಂತ ನಾವೆಲ್ಲರೂ ಕೂಡ ಪುಣ್ಯರು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸಿ ಎಲ್ಲರಿಗೂ ಕೂಡ ಧನ್ಯವಾದ. ಅತಿ ಕಡಿಮೆ ಸಮಯದಲ್ಲಿ ತಮ್ಮ ಅಭಿಪ್ರಾಯವನ್ನು ಅತ್ಯುತ್ತಮವಾಗಿ ವ್ಯಕ್ತಪಡಿಸಿದ ಜ್ಯೋತಿ ಗಣೇಶ್ ಸರ್ ಅವರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ರೂವಾರಿ ಹಾಗೂ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸತಕ್ಕಂತಹ ನಮ್ಮ ಜಲಶಕ್ತಿ ರಾಜ್ಯ ಸಚಿವರು ಹಾಗೂ ರೈಲ್ವೆ ಸಚಿವರಾಗಿರ್ತಕ್ಕಂತಹ ಶ್ರೀ ವಿ ಸೋಮಣ್ಣ ಸರ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ತುಮಕೂರಿನ ಮಾಜಿ ಸಂಸದರು, ಹಿರಿಯರು, ನಮ್ಮೆಲ್ಲರ ಮಾರ್ಗದರ್ಶಕರು ಆದ ಸನ್ಮಾನ್ಯ GS ಬಸವರಾಜ್ ಸಾಹೇಬ್ರೆ, ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರುವ, ಅಧ್ಯಕ್ಷತೆಯನ್ನು ವಹಿಸಿರುವ ಈ ಕ್ಷೇತ್ರದ ಶಾಸಕರು ಮಿತ್ರರಾದ ಜ್ಯೋತಿ ಗಣೇಶ್ ಅವರೇ, ಪಾದರಸದಂಗೆ ಕೆಲಸವನ್ನು ಮಾಡಿ ನಿಮ್ಮೆಲ್ಲರ ಭಾವನೆಗಳಿಗೆ ಮೆಚ್ಚುಗೆಯನ್ನು ಗಳಿಸ್ತಾ ಇರ್ತಕ್ಕಂಥ ಶಾಸಕ ಸನ್ಮಿತ್ರರು, ಸಹೋದರರಾಗಿರ್ತಕ್ಕಂಥ ಸುರೇಶ್ ಗೌಡ್ರವರೇ, ಈ ಒಂದು ತುಮಕೂರಿನ ಹಿರಿಯ ರಾಜಕಾರಣಿಗಳು, ತುರುವೇಕೆರೆಯ ಶಾಸಕರು, ನನ್ನ ಸನ್ಮಿತ್ರರು ಆದ MT ಕೃಷ್ಣಪ್ಪನವರೇ, ಮತ್ತೊಬ್ಬ ಸಹೋದರರು ಚಿಕ್ಕನಾಯಕನಹಳ್ಳಿಯ ಶಾಸಕರು ಆಗಿರ್ತಕ್ಕಂಥ ಸಹೋದರ ಸುರೇಶ್ ಬಾಬು ಅವರೇ, ವಿಧಾನ ಪರಿಷತ್ತಿನ ಸದಸ್ಯರು, ಆತ್ಮೀಯರು, ಮಿತ್ರರಾಗಿರ್ತಕ್ಕಂಥ ರವಿಕುಮಾರ್ ಅವರೇ, ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರುವ ಮಾಜಿ ಶಾಸಕರಾದ ಸನ್ಮಾನ್ಯ ನರೇಂದ್ರ ಬಾಬು ಅವರೇ, ವಿಧಾನ ಪರಿಷತ್ತಿನ ಸದಸ್ಯರಾದ ಸನ್ಮಾನ್ಯ ಹುಲಿನಾಯ್ಕರ್ ಅವರೇ, ರೈಲ್ವೆ ಇಲಾಖೆಯ ಈ ಕಾರ್ಯಕ್ರಮದ ರೂವಾರಿ, ಪಾದರಸ್ತೆಗೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಸನ್ಮಾನ್ಯ DRM ರವರಾಗಿರ್ತಕ್ಕಂಥ ಯೋಗೇಶ್ ಮೋಹನ್ ರವರೇ, ಎಲ್ಲ ಏರಿಯಾ ಮತ್ತು ಕಿರಿಯ ರೈಲ್ವೆ ಇಲಾಖೆಯ ಅಧಿಕಾರಿಗಳೇ, ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರುವ ಎಲ್ಲ ತುಮಕೂರಿನ ಮತ್ತು ಸುತ್ತಮುತ್ತ ಗ್ರಾಮಗಳ ಬಡಾವಣೆಗಳ ಎಲ್ಲ ಹಿರಿಯರೇ, ತಾಯಂದಿರೇ, ಆತ್ಮೀಯರೇ, ಮಾಧ್ಯಮದ ಸನ್ಮಿತ್ರರೇ, ರಾಜಣ್ಣ ಸಾಹೇಬರು ಇಲ್ಲೊಂದು 5 ನಿಮಿಷಕ್ಕೆ ಬರ್ಬೋದು ಅಂತ ಕಾಣಿಸ್ತದೆ. ಒಂದು ಇದ್ದೇವೆ, ನಮ್ಮ ರವಿ ಹಬ್ಬಕ್ಕ ಎಲ್ಲವರಪ್ಪ ಚಿದಾನಂದ್ ಯಾಕ್ರೆ ಎಲ್ಲ ಹಿಂದೆ ಕೂತ್ಬಿಟ್ಟಿದ್ದೀರಿ, ತೋರ್ಸೋದು ಬೈರಣ್ಣನವರೇ, ನಾಗಣ್ಣನವರೇ, ಯಾರ ಹೆಸರು ಹೇಳಿಲ್ಲಪ್ಪ, ಬೈಕಬೇಡ್ರಪ್ಪ ದಯವಿಟ್ಟು. ಈ ಒಂದು ವಿಶೇಷ ಕಾರ್ಯಕ್ರಮ ನಡೆಸದೆ ಈ 1.5 ಇಂದ 2 ವರ್ಷದಲ್ಲಿ ನಾವೆಲ್ಲವನ್ನು ಕೂಡ ಹಸ್ತಾಂತರ ಮಾಡಿ ಈ ಕೆಲಸವನ್ನು ಮುಗಿಸ್ತಾ ಇದ್ದೀವಿ ಬಂಧುಗಳೇ. ಅದಲ್ಲದೆ ಏನಿವತ್ತು ಚಿತ್ರದುರ್ಗ ತುಮಕೂರಿಂದ ಹಿಡಿದು ದಾವಣಗೆರೆವರೆಗೂ 190 ಕಿಲೋಮೀಟರ್ ದೂರ ಬರ್ತಾರೆ. ಮಾನ್ಯ ಶಾಸಕರು ಚಿಕ್ಕನಾಯಕನಹಳ್ಳಿ ಇವರಿಗೂ ಕೂಡ ಸಸಿಯನ್ನು ನೀಡುವುದರ ಮೂಲಕ ಶಾಲನ್ನು ಹೊದಿಸಿ ಸನ್ಮಾನಿಸಬೇಕು ಅಂತ ಇವರಿಗೂ ಕೂಡ ಶಾಲನ್ನು ಹೊದಿಸಿ ಸಸಿಯನ್ನು ನೀಡುವುದರ ಮೂಲಕ ಸನ್ಮಾನಿಸಬೇಕು ಅಂತ ಸೋಮಣ್ಣ ಸರ್ ಅವ್ರನ್ನ ಕೇಳ್ಕೊತಾ ಇದ್ದೀವಿ. ಅದೇ ರೀತಿ ಶ್ರೀ ಆರ್ ರಾಜೇಂದ್ರ ರಾಜಣ್ಣ ಸರ್ ಅವರು ಮಾನ್ಯ ವಿಧಾನ ಪರಿಷತ್ ಸದಸ್ಯರು, ಇವರಿಗೂ ಕೂಡ ಶಾಲೆಯನ್ನು ಹೊದಿಸಿ ಸಸಿಯನ್ನು ನೀಡುವುದರ ಮೂಲಕ ಸನ್ಮಾನಿಸಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಹಾಗೂ ಶ್ರೀ ರವಿಕುಮಾರ್
धारवाड़ से चलकर नागरगिरी यशवंतपुर केदार बेंगलुरु को जाने वाली वंदे भारत एक्सप्रेस इसके आने का संकेत होता है। थोड़ी ही देर में प्लेटफॉर्म क्रमांक 1 पर आए। Down.